ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ? ತಾಜೀಸ್ ಕಿಚನ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಡು ಮಾವಿನ ಹಣ್ಣಿನ ಜ್ಯೂಸ್ ಮಾಡಿ ತೋರಿಸ್ತೇನೆ, ಹೇಗೆ ಅಂತ ತೋರಿಸ್ತೇನೆ. ಹಾಗೂ ಅದರ ಪಲ್ಪ್ ಮಾಡೋದು ಹೇಗೆ ಅಂತಲೂ ತೋರಿಸ್ತೇನೆ. ನೀವು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ. ಹಾಗೆ ನೀವು ಇದುವರೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಇದೆಯಲ್ಲ, ಅದನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಅದರಲ್ಲಿ ಆಲ್ ಅಂತ ಆಪ್ಷನ್ ಇರ್ತದೆ, ಅದನ್ನು ಕೂಡ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿರುವಂಥ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಸಿಗ್ತದೆ. ನಾವು ಸಾಮಾನ್ಯವಾಗಿ ಮಾರ್ಕೆಟಿಂದ ಮಾವಿನ ಹಣ್ಣು ತಂದು ಅದಕ್ಕೆ ಮಿಲ್ಕ್ ಹಾಕ್ಕೊಂಡು ಜ್ಯೂಸ್ ಮಾಡ್ತೀವಲ್ವ, ಇದು ಆ ಥರ ಅಲ್ಲ. ನಾವು ಮಿಲ್ಕ್ ಏನು ಹಾಕಲಿಕ್ಕಿಲ್ಲ. ಇದು ನಮಗೆ ಹಳ್ಳಿಗಳಲ್ಲೆಲ್ಲ ಜಾಸ್ತಿ ಸಿಗ್ತದೆ. ಇದು ಮಿಲ್ಕ್ ಹಾಕದೆ ಮಾಡುವಂಥ ಜ್ಯೂಸು. ಇದು ತುಂಬಾ ಟೇಸ್ಟ್ ಆಗ್ತದೆ. ನೀವು ಈ ಥರ ಟ್ರೈ ಮಾಡಲಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ. ಹಾಗೆ ನಾನಿಲ್ಲಿ ಮೊದಲು ಪಲ್ಪ್ ಮಾಡಿ ನಿಮಗೆ ತೋರಿಸ್ತೇನೆ. ಪಲ್ಪ್ ಮಾಡೋದಕ್ಕೆ ನಾನೊಂದು 5 ಮಾವಿನ ಹಣ್ಣನ್ನು ತೆಗೆದಿದ್ದೇನೆ. ಅದನ್ನು ಚೆನ್ನಾಗಿ ತೊಳೆದು ಈ ಥರ ಕಟ್ ಮಾಡಿಕೊಂಡು ಅದರೊಳಗಿರೋಂಥ ಪಲ್ಪ್ ಇದೆಯಲ್ಲ, ಅದನ್ನು ನಾನಿಲ್ಲಿ ತೆಗಿತಾ ಇದ್ದೇನೆ. ನಾನಿಲ್ಲಿ ಸ್ಪೂನ್ ಸಹಾಯದಿಂದ ಇದನ್ನು ತೆಗಿತಾ ಇದ್ದೇನೆ. ನಾನು ತೆಗೆದಿರುವಂಥ ಮಾವಿನ ಹಣ್ಣು ತುಂಬಾ ಸಿಹಿಯಾಗಿದೆ. ಇದರ ಜ್ಯೂಸ್ ತುಂಬಾ ಒಳ್ಳೆಯದಾಗ್ತದೆ. ಹಾಗೆ ಕೆಲವೊಂದು ಹುಳಿ ಕೂಡ ಇರ್ತದೆ. ಹುಳಿ ಇದ್ದರೂ ಜ್ಯೂಸ್ ಮಾಡಲಿಕ್ಕೆ ಚೆನ್ನಾಗಾಗ್ತದೆ. ನಾವು ಫ್ರೂಟಿ ಎಲ್ಲ ಕುಡಿತೀವಿ ನೋಡಿ, ಮಾಜಾ ಎಲ್ಲ ಅದೇ ಥರ ಆಗ್ತದೆ ಇದು. ನನಗೆ ಇಲ್ಲಿ 1 ಕಪ್ ಆಗುವಷ್ಟು ಪಲ್ಪ್ ಸಿಕ್ಕಿದೆ. ಇದನ್ನು ಇವಾಗ ಗ್ರೈಂಡ್ ಮಾಡಬೇಕು. ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ 1 ಕಪ್ ಆಗುವಷ್ಟು ಶುಗರ್ ಕೂಡ ಹಾಕ್ಕೊಳ್ತಾ ಇದ್ದೇನೆ. ಹಾಗೆಯೇ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಚಿಕ್ಕ ಪೀಸ್ ಆಗುವಷ್ಟು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಶುಂಠಿ ಹಾಕೋದ್ರಿಂದ ತುಂಬ ಚೆನ್ನಾಗಾಗ್ತದೆ ಟೇಸ್ಟ್. ಇವಾಗ ಇದು ಗ್ರೈಂಡ್ ಆಗಿದೆ. ಇದಕ್ಕೆ ನೀರೇನು ಹಾಕಬಾರ್ದು ನೀವು ಗ್ರೈಂಡ್ ಮಾಡುವಾಗ. ಇವಾಗ ನಮ್ಮದು ಪಲ್ಪ್ ರೆಡಿಯಾಗಿದೆ. ಇದನ್ನು ಏರ್ ಕಂಟೈನರ್ ಡಬ್ಬದಲ್ಲಿ ಹಾಕಿ ಫ್ರೀಝರಲ್ಲಿ ಇದನ್ನು ಸ್ಟೋರ್ ಮಾಡಬೇಕು. ಹಾಗೆ ನಮಗೆ ಇದನ್ನು 10 ಡೇಸ್ ತನಕ ಯೂಸ್ ಮಾಡ್ಬೋದು. ನಮಗೆ ಬೇಕಿದ್ದಾಗ ತೆಗೆದು ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಹಾಗೆ ನಿಮ್ಮ ಹತ್ರ ಏನಾದರೂ ಗಾಜಿನ ಡಬ್ಬ ಇದೆ ಅಂತಾದರೆ ಅದರಲ್ಲಿ ಹಾಕಿಟ್ರೆ ಇನ್ನೂ ಒಳ್ಳೆಯದು. ನಾನಿಲ್ಲಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಇದನ್ನು ಕುದಿಸಿ ಕೂಡ ಮಾಡ್ತಾರೆ. ಕುದಿಸಿ ಮಾಡೋದ್ರಿಂದ ಇನ್ನೂ 1 ತಿಂಗಳು ತನಕ ನಿಮಗೆ ಇಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಮಾವಿನ ಹಣ್ಣಿನ ಪಲ್ಪ್ ಯಾವ ಥರ ಮಾಡೋದು ಅಂತ. ಇನ್ನು ಮಾವಿನ ಹಣ್ಣಿದ್ದು ಜ್ಯೂಸ್ ಮಾಡಿ ತೋರಿಸ್ತೇನೆ ನಾನು ಯಾವ ಥರ ಅಂತ. ಇವಾಗ ನಾನಿಲ್ಲಿ ಜ್ಯೂಸ್ ಮಾಡೋದಕ್ಕೆ 1 ಕಪ್ ಆಗುವಷ್ಟು ಪಲ್ಪ್ ತೆಗೆದಿದ್ದೇನೆ. ಇದನ್ನು ಕೂಡ ಇವಾಗ ಗ್ರೈಂಡ್ ಮಾಡಬೇಕು. ಸೇಮ್ ಅದೇ ಮೆಥಡಲ್ಲಿ ನಾವು ಇದನ್ನು ಕೂಡ ಗ್ರೈಂಡ್ ಮಾಡೋದು. 1 ಕಪ್ ಆಗುವಷ್ಟು ಶುಗರ್, ಆಮೇಲೆ ಸ್ವಲ್ಪ ಉಪ್ಪು, ಆಮೇಲೆ ಒಂದು ಚಿಕ್ಕ ಪೀಸ್ ಆಗುವಷ್ಟು ಶುಂಠಿ, ಶುಂಠಿ ಹಾಕೋದ್ರಿಂದ ಫ್ಲೇವರ್ ಇನ್ನೂ ಚೆನ್ನಾಗಾಗ್ತದೆ. ಅದಕ್ಕೋಸ್ಕರ ನಾನಿಲ್ಲಿ ಚಿಕ್ಕ ಪೀಸ್ ಆಗುವಷ್ಟು ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೇನೆ.
ನಾನಿಲ್ಲಿ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ತೆಳು ಮಾಡಬೇಕು. ನಮಗೆ ಜ್ಯೂಸ್ ಕುಡಿಯುವಾಗ ಸ್ವಲ್ಪ ತೆಳು ಇದ್ರೇ ಚೆನ್ನಾಗಾಗ್ತದಲ್ವ ಕುಡಿಲಿಕ್ಕೆ. ನೀರು ಹಾಕ್ಕೊಂಡು ಪುನಃ ಇದನ್ನು ಒಮ್ಮೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೇನೆ. ಇವಾಗ ನೋಡಿ ನಮ್ಮ ಕಾಡು ಮಾವಿನ ಹಣ್ಣಿದ್ದು ಜ್ಯೂಸ್ ರೆಡಿ ಆಯಿತು. ಇದಕ್ಕೆ ನಾನಿಲ್ಲಿ ಗಸಗಸೆಯನ್ನು ನೀರಿನಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಇದು ಆಪ್ಷನಲ್, ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಕಾಡು ಮಾವಿನ ಹಣ್ಣಿದ್ದು ಜ್ಯೂಸ್ ಹೇಗೆ ಮಾಡೋದು, ಅದೇ ಥರ ಪಲ್ಪ್ ಹೇಗೆ ಮಾಡಿ ಫ್ರೀಝರಲ್ಲಿ ಸ್ಟೋರ್ ಮಾಡೋದು ಅಂತಲೂ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೇನೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವಿಡಿಯೋವನ್ನು ಶೇರ್ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರುವಂಥ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.